ಅಂದರೆ ಕಡಲೆಕಾಳು ನೆನಪಾಗುತ್ತೆ. ಸೊ ಇದು ನಮ್ಮ ಫಸ್ಟ್ ಕಡಲೆಕಾಳು ಕಟ್ಟಿಗೆ. ಸೊ ಇದರಿಂದ ನಾವು ಸೊಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ತಾಯಿದೆ. ಸೊ ಪಕ್ಕಕ್ಕೆ ಇದ್ರ ಸೊಪ್ಪು ಮಾಡೋಣ ಅಂತೇಳಿ ಇದ್ರ ಪಲ್ಯ ಸೊಪ್ಪಿನಿಂದ ಏನೂ ಇಲ್ಲ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಗೂ ನೆನೆಸಿಟ್ಕೊಂಡಿರೋ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್. ನೋಡಿ, ರೊಟ್ಟಿ ಅಂತೂ ರೆಡಿ ಆಗ್ತಾಯಿದೆ, ಮಸಾಲ ರೊಟ್ಟಿ ಇಷ್ಟೇ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಳ್ಳಿ. ಅದಾದಮೇಲೆ ಸುಲಿದಿಟ್ಟಿರೋ ಸ್ವಲ್ಪ ಕಾಳನ್ನು ಹಾಕ್ತಾಯಿದ್ದೀನಿ, ಕಡಲೆಕಾಳನ್ನು ಹಾಕ್ತಾಯಿದ್ದೀನಿ. ಹಾಗೆ ನಂತರ ನೆನೆಸಿಟ್ಟಿರೋ ಹೆಸ್ರು ಕಾಳು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿದ್ಮೇಲೆ ಫ್ರೈ ಆದಮೇಲೆ ಈ ತೊಳೆದಿಟ್ಟಿರೋ 4ರಿಂದ 5 ಸರಿ ತೊಳಿಬೇಕು, ಹಾಗಾದರೆ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಗಟ್ಟಿಯಾಗಿ ಹಿಂಡಿ ಹಾಕಿದ್ದೀನಿ. ನಂತರ ಅರಿಶಿಣ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಖಾರದ ಪುಡಿ ಹಾಕಿ ಕಲಸಿ ಟೇಸ್ಟಿಯಾಗಿರೋ ಬಿಸಿ ಬಿಸಿ ರೊಟ್ಟಿಗೆ ಸಖತ್ತಾಗಿರುತ್ತೆ.